ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಸಫರ್ ಪಡ್ತಿರೋ ಪ್ರಾಬ್ಲಮ್ ಏನಪ್ಪ ಅಂದರೆ ಕಿಡ್ನಿ ಸ್ಟೋನು. ಈ ಕಿಡ್ನಿ ಸ್ಟೋನು ಯಾಕೆ ಬರುತ್ತೆ, ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಕಿಡ್ನಿ ಸ್ಟೋನು ಯಾಕೆ ಬರುತ್ತೆ? ಈ ಕಿಡ್ನಿ ಸ್ಟೋನು ಯಾಕೆ ಬರುತ್ತಪ್ಪ ಅಂತಂದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೇ ರೀಸನ್ ಇಲ್ಲ. ಇದಕ್ಕೋಸ್ಕರನೇ ಬಂದಿದೆ, ಈ ಕಾರಣಕ್ಕೋಸ್ಕರನೇ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಬೇರೆ ಬೇರೆ ಕಾರಣಗಳಿವೆ. ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ನಾವು ಹೆಚ್ಚಾಗಿ ನೀರು ಕುಡಿಯೋದೇ ಇರುವುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬೊಜ್ಜು ಜಾಸ್ತಿ ಇರೋದು, ವೆಯ್ಟ್ ಗೈನ್ ಜಾಸ್ತಿ ಆಗಿರ್ತಾರಲ್ಲ ಅದರಿಂದ. BMI ಜಾಸ್ತಿ ಇರೋದ್ರಿಂದ ಸ್ಟೋನ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್, ಇದು ಜಾಸ್ತಿ ಇರೋದ್ರಿಂದ ಕಿಡ್ನಿ ಸ್ಟೋನ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಕಾರಣ ಅಂತ ಅಂದರೆ ಅನ್ನೆಸೆಸರಿ ಟ್ಯಾಬ್ಲೆಟ್ ತಗೊಳ್ಳೋದು. ಈಗ ಎಕ್ಸಸ್ ಆಫ್ ಕ್ಯಾಲ್ಶಿಯಮ್ಮು, ವಿಟಮಿನ್ C ಇದನ್ನು ಅನ್ನೆಸೆಸರಿಯಾಗಿ ನಾವು ತಗೊಳ್ಳೋದು. ಅದರಿಂದ ಕಾನ್ಸಂಟ್ರೇಟೆಡ್ ಯೂರಿನ್ ಆಗಿ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಕಿಡ್ನಿ ಸ್ಟೋನ್ ಬಂದಿದೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಟ್ರಾಸೌಂಡ್ ಮಾಡಿಸ್ಬೇಕು. ಅಲ್ಟ್ರಾಸೌಂಡ್ ಅಂದರೆ ಈಗ ನಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇರುತ್ತೆ, ಡಯಾಗ್ನೋಸ್ಟಿಕ್ ಇರುತ್ತಲ್ಲ, ಅಲ್ಲಿ ಸ್ಕ್ಯಾನಿಂಗ್ ಅವೈಲಬಲ್ ಇರುತ್ತೆ. ಅಲ್ಲಿ ಹೋಗಿ ನಾವು ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನ್ ಮಾಡಿಸಾದ್ಮೇಲೆ ನಮಗೆ ಗೊತ್ತಾಗುತ್ತೆ. ಈಗ ಸ್ಕ್ಯಾನ್ ಮಾಡಿಸಾದ್ಮೇಲೆ ನಮಗೆ ಗೊತ್ತಾಗುತ್ತೆ, ನಮಗೆ ಇಷ್ಟು ಸ್ಟೋನ್ ಇದೆ, ಇಷ್ಟು MM ಸ್ಟೋನ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಕೆಲವು ಟೈಮ್ ನಮಗೆ ಮಿಡ್ ಯೂರೆಟ್ರಿಕಲ್ಲಿ ಸ್ಟೋನ್ ಇದ್ದಾಗ ನಮಗೆ ಅಲ್ಟ್ರಾಸೌಂಡಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗಲ್ಲ. ಯಾಕಪ್ಪ ಅಂದರೆ ಆ ಜಾಗದಲ್ಲಿ ಕರುಳುಗಳು ಜಾಸ್ತಿ ಇರೋದ್ರಿಂದ ನಮಗೆ ಮಿಡ್ ಯೂರೆಟ್ರಿಕ್ ಸ್ಟೋನು ಗೊತ್ತಾಗಲ್ಲ. ಆಗೇನು ಮಾಡಬೇಕು ಅಂತಂದರೆ CT KUB ಮಾಡಿಸ್ಬೇಕು. ಆವಾಗ ಕ್ಲಿಯರಾಗಿ ನಮಗೆ ಯಾವ ಜಾಗದಲ್ಲಿದೆ ಅಂತ ಗೊತ್ತಾಗುತ್ತೆ. CT ಸ್ಕ್ಯಾನ್ ಮಾಡಿಸಿದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ ಸೈಜ್ ಆಫ್ ದಿ ಸ್ಟೋನ್ ಆ್ಯಂಡ್ ಸೈಟ್ ಆಫ್ ದಿ ಸ್ಟೋನ್. ಏನಪ್ಪ ಇದು ಅಂದರೆ ಸ್ಟೋನು ಯಾವ ಜಾಗದಲ್ಲಿದೆ ಮತ್ತು ಎಷ್ಟು ಸೈಜ್ ಇದೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು. ನಾವು ಸರ್ಜರಿ ಮಾಡಿಸ್ಬೇಕಾ ಅಥವಾ ಹಂಗೆ ಯೂರಿನಲ್ಲೇ ಪಾಸ್ ಆಗುತ್ತಾ ಅಂತ ಡಿಸೈಡ್ ಮಾಡಬೇಕು. ಲೆಸ್ ದ್ಯಾನ್ 5 mm ಇದ್ದರೆ ಅದು ಯೂರಿನಲ್ಲೇ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ 8 mm 9 mm 10 mm ಇದ್ದರೆ ಯೂರಿನಲ್ಲಿ ಪಾಸ್ ಆಗುತ್ತಾ ಅನ್ನೋದನ್ನು ನಾವು ಈಗ ಯೋಚನೆ ಮಾಡಬೇಕು. ನಮಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾದ ತಕ್ಷಣನೇ ಡೈರೆಕ್ಟಾಗಿ ಪ್ರೊಸೀಜರ್ ಮಾಡಿಸ್ಕೊತೀವಿ ಅಂತ ಡಿಸೈಡ್ ಆಗಬಾರ್ದು. ಯಾಕೆಂದರೆ ತುಂಬ ಸಿವಿಯರ್ ಪೇಯ್ನ್ ಇದೆ, ತಡ್ಕೊಳಕ್ಕಾಗೋದೇ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಮಾತ್ರ ನಾವು ಪ್ರೊಸೀಜರ್ಗೆ ಹೋಗಬೇಕು. ಇಲ್ಲ ಅಂದರೆ ಪ್ರೊಸೀಜರ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕೆಲವು ಸಲ 8 mm ಇದ್ದಾಗ ಮತ್ತು 10 mm ಇದ್ದಾಗ್ಲೂ ಯೂರಿನಲ್ಲಿ ಪಾಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಕರಗೋ ಚಾನ್ಸಸ್ಸು ಇರುತ್ತೆ. ಅದು ಹೇಗಪ್ಪ ಅಂತಂದರೆ ಈ ಗಿಡ ನೋಡ್ತಿದ್ದೀರಲ್ವಾ, ಈ ಗಿಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಈ ಗಿಡದ ಹೆಸರು ಏನಪ್ಪ ಅಂತ ಅಂದರೆ ಇಂಗ್ಲೀಷಲ್ಲಿ ಮಿರಾಕಲ್ ಪ್ಲ್ಯಾಂಟ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಾಡು ಬಸಳೆ ಗಿಡ ಅಂತ ಕರಿತೀವಿ. ಇದರಿಂದ ತುಂಬ ಹೆಲ್ಪ್ಫುಲ್ ಇದೆ. ಏನಪ್ಪ ಇದು ಅಂತಂದರೆ ಇದ್ರ ಎಲೆನ ಚೆನ್ನಾಗಿ ತೊಳೆದು ಒಂದು 4-5 ಎಲೆನ ಖಾಲಿ ಹೊಟ್ಟೆಲಿ ಮಿಕ್ಸಿಯಲ್ಲಿ ರುಬ್ಬಿ ಜ್ಯೂಸ್ ಥರ ಆದರೂ ಕುಡಿಬೋದು, ಅಥವಾ ಇಲ್ಲ ಅಂದರೆ ಎಲೆನೇ ತಿನ್ಬೋದು, ಏನು ತೊಂದರೆ ಇಲ್ಲ. ಎಲೆ ಇದ್ರೇನು ಜಾಸ್ತಿ ಕಹಿ ಏನಿರಲ್ಲ, ಹುಳಿ ಅಂಶ ಇರುತ್ತೆ, ಮತ್ತು ಸ್ವಲ್ಪ ಹುಳಿ ಥರ ಇರುತ್ತೆ. ಏನಂತ ಕಹಿಯಾಗಿ ತಿನ್ನೋಕ್ಕೆ ಆಗಲ್ಲ ಅನ್ನೋಂಥದ್ದು ಏನಿಲ್ಲ ಇದರಲ್ಲಿ. ಪ್ರತಿದಿನ ಡೈಲಿ ಖಾಲಿ ಹೊಟ್ಟೆಲಿ ಇದನ್ನು ಕುಡಿದು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಲೆಸ್ ದ್ಯಾನ್ 5 mm ಇದ್ರೂ ಯೂರಿನಲ್ಲಿ ಪಾಸ್ ಆಗುತ್ತೆ. ಇನ್ ಕೇಸ್ 8 mm 9 mm ಇದ್ರೂ ಕರಗೋ ಚಾನ್ಸಸ್ಸು ಇರುತ್ತೆ. ಪ್ರತಿದಿನ ಡೈಲಿ ಕುಡಿಬೇಕು ಇದನ್ನು. ನಿಮಗೂ ಯಾರಿಗೆಲ್ಲ ಸ್ಟೋನ್ ಇದೆ, ಸ್ಟೋನಿಂದ ಸಫರ್ ಪಡ್ತಿದ್ದೀರಾ, ಅವರೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕಂದರೆ ನಮ್ಗೆ ಗೊತ್ತಿರೋರೇ ಇದನ್ನು ತಗೊಂಡು ಇದರಲ್ಲಿ ರಿಸಲ್ಟ್ ಬಂದಿರೋದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ. ನಿಜವಾಗ್ಲೂ ಇದರಲ್ಲಿ 100% 200% ರಿಸಲ್ಟ್ ಸಿಗುತ್ತೆ. ಯೂರಿನಲ್ಲಿ ಪಾಸ್ ಆಗೋ ಚಾನ್ಸಸ್ ಖಂಡಿತ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಫರ್ ಪಡ್ತಿದ್ದೀರೋ ಕಿಡ್ನಿ ಸ್ಟೋನಿಂದ ಅವರೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ನನಗೆ ಮೆಸೇಜ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.